ಪ್ರಪಂಚ ಪರ್ಯಟನೆ ಯಾವುದೇ ಭೂಮಿಯನ್ನ ಯಾವುದೇ ಉದ್ದೇಶಕ್ಕೆ ಬಳಸಬಾರದು, ಅದನ್ನ ಕಾಪಾಡಬೇಕು ಅಂತಕ್ಕಂಥದ್ದು ಆಹಾರ ಭದ್ರತಾ ಕಾಯ್ದೆಯಲ್ಲಿ ಸ್ಪಷ್ಟವಾಗಿರುತ್ತೆ. ಸರ್ಕಾರ ವಿರುದ್ಧ ಅನ್ಯಾಯ ವಿರುದ್ಧ ಸತತವಾಗಿ ಅನ್ಯಾಯ ಕಂಡಲ್ಲಿ ಪ್ರತಿಭಟನೆ ಮಾಡ್ಕೊಂಡು 46 ವರ್ಷಗಳ ಕಾಲ ನಾವು ಬಂದಿದ್ದೀವಿ. ಮನೆ ಕಟ್ಕೊಂಡಿರೋದೇ ಖಾಲಿ ಇರೋದು, ಅದನ್ನು ನಾವು ಹೋರಾಟ ಮಾಡ್ಬೇಕಾಗ್ತದೆ. ಮುಂದೊಂದು ದಿನ ಹೋರಾಟ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯ ಹೋರಾಟಗಾರರೇ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ನನ್ನ ಎಲ್ಲ ಆತ್ಮೀಯ ರೈತ ಬಂಧುಗಳೇ, ಈ ನಿಮ್ಮ ಹೋರಾಟಕ್ಕೆ ನಮ್ಮ ತುಮಕೂರು ಜಿಲ್ಲೆಯ ಬೆಂಬಲ ಇದೆ. ಹಾಗಾಗಿ ತುಮಕೂರು ಜಿಲ್ಲೆಯಿಂದ ಸುಮಾರು ಒಂದು 200ಕ್ಕೂ ಹೆಚ್ಚು ರೈತರು ನಾವು ಈ ಒಂದು ಹೋರಾಟದಲ್ಲಿ ಇವತ್ತು ನಾವು ಭಾಗವಹಿಸಿದ್ದೇವೆ. ಈ ಹೋರಾಟ ಗೆಲ್ಲುವವರೆಗೂ ನಾವು ನಿಮ್ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಏನು ಒಂದು ಭೂ ಸ್ವಾಧೀನ ಮಾಡಲಿಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತನಾಡಿದ ಹಾಗೆ ಒಂದು ನಿಯಮಾವಳಿ ಇದೆ. ಎಲ್ಲ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಇವತ್ತು ಬಹಳ ಫಲವತ್ತಾದಂತ, ನಿಜವಾಗಿ ನಾನು ನೋಡ್ಕೊಂಬಂದೆ, ನಾನು ಮುಂದೆ ಬಂದು ನೋಡ್ಕೊಂಬಂದೆ, ನಿಜವಾಗಿಯೂ ಮಲೆನಾಡಿದ್ದಾಗಿದೆ. ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಬೇಸಾಯಕ್ಕೆ ಸೂಕ್ತವಾದಂತ ಫಲವತ್ತಾದಂತ ಜಮೀನು. ಈಗಾಗಲೇ ಆಹಾರ ಭದ್ರತಾ ಕಾಯ್ದೆ ಒಳಗಡೆ ಹೇಳಿದ್ದಾರೆ, ಆಹಾರ ಬೆಳೀತಕ್ಕಂಥ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಯಾವುದೇ ಭೂಮಿಯನ್ನ ಯಾವುದೇ ಉದ್ದೇಶಕ್ಕೆ ಬಳಸಬಾರದು, ಅದನ್ನ ಕಾಪಾಡಬೇಕು ಅಂತಕ್ಕಂಥದ್ದು ಆಹಾರ ಭದ್ರತಾ ಕಾಯ್ದೆಯಲ್ಲಿ ಸ್ಪಷ್ಟವಾಗಿದೆ. ಹಾಗೆ ಈ ಭೂ ಸ್ವಾಧೀನ ಕಾಯ್ದೆ ಅಡಿಯಲ್ಲಿ 80% ಜನರ ಒಪ್ಪಿಗೆ ಬೇಕು. ಅವ್ರನ್ನು ಕೂತು ಚರ್ಚೆ ಮಾಡಬೇಕು. ಫಲವತ್ತಾದ ಭೂಮಿಗಳಿದ್ರೆ, ನಿವೇಶನಗಳಿದ್ರೆ, ಮನೆಗಳಿದ್ರೆ ಅಂತ ಭೂಮಿಯನ್ನ ಸ್ವಾಧೀನ ಮಾಡಬಾರ್ದು ಅಂತಕ್ಕಂಥ ಎಲ್ಲ ನಿಯಮಾವಳಿಗಳಿದ್ರು. ಎಲ್ಲ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ದಬ್ಬಾಳಿಕೆಯಿಂದ, ದೌರ್ಜನ್ಯದಿಂದ ಇವತ್ತು ಭೂಮಿಯನ್ನ ಸ್ವಾಧೀನ ಮಾಡ್ಲಿಕ್ಕೆ ಕೊಟ್ಟಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿಯೂ ಸುಮಾರು 1,000 ಎಕರೆ ಭೂಮಿಯನ್ನ ರಾಜಕಾರಣಿಗಳಿಗೆ, ಅವರ ಜಮೀನುಗಳಿಗೆ, ಆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರ ಜಮೀನುಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಮಾಡ್ಲಿಕ್ಕೋಸ್ಕರವಾಗಿ ತುಮಕೂರು ಜಿಲ್ಲೆಯಲ್ಲಿಯೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಅದಕ್ಕೂ ಅಲ್ಲಿ ನಮ್ಮ ವಿರೋಧ ಇದೆ. ನಾವು ಅಲ್ಲೂ ಒಂದು ಹೋರಾಟವನ್ನ ಗಟ್ಟಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ, ನಾಳೆ ಅನ್ನಕ್ಕೆ ಏನ್ ಮಾಡ್ತೀರಿ, ಏನ್ ತಿಂತೀರಿ? ಈಗ ಒಂದು ಕಾರ್ಖಾನೆಯಿಂದ ಇದ್ರು ನಡೀತದೆ, ಅನ್ನ ಇಲ್ಲದೆ ಇದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಕಾರ್ಖಾನೆಯೂ ಆಹಾರವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ದೇಶದ 140 ಕೋಟಿ ಜನಗಳಿಗೆ ನಿಜವಾಗಿಯೂ ಆಹಾರ ಬೇಕು ಅನ್ನೋದಾದ್ರೆ ಆಹಾರ ಭದ್ರತೆಯನ್ನ ಕಾಪಾಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಇಚ್ಛೆ ಇದ್ರೆ ರೈತರ ಫಲವತ್ತಾದಂತ ಭೂಮಿಯನ್ನ ಯಾವುದೇ ಸರ್ಕಾರ ಮುಟ್ಟಬಾರದು. ಇದೆಲ್ಲ ಗೊತ್ತಿದ್ರು ಎಲ್ಲೋ ಸರ್ಕಾರ ನಡೆಸಲಿಕ್ಕೆ ಅಥವಾ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಈ ರಿಯಲ್ ಎಸ್ಟೇಟ್ ಮಾಫಿಯಾದವರು, ಕಾರ್ಪೊರೇಟ್ನವರು ಮತ್ತೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಅವ್ರು ಕೊಡ್ತಕ್ಕಂಥ ಎಂಜಿಲ್ ಕಾಸಿಗೆ ಆಸೆ ಬಿದ್ರೆ ನಾಳೆ ತಿನ್ನೋ ಹಣ್ಣಕ್ಕೆ ಧಕ್ಕೆ ಬರ್ತದೆ. ಒಂದೊತ್ತು ಊಟ ಮಾಡಿ ಇನ್ನೊಂದೊತ್ತು ಮಾತ್ರೆ ಕೊಡ್ತಕ್ಕಂಥ ಕಾಲ ಬರ್ತದೆ. ಹಾಗಾಗಿ ದಯಮಾಡಿ ಸರ್ಕಾರ ಯೋಚನೆ ಮಾಡ್ಬೇಕು. ಈಗಾಗಲೇ ವಿಶ್ವಸಂಸ್ಥೆ ಹೇಳಿದೆ, 2013ರಲ್ಲಿ ಹೇಳಿದೆ, ಇದೇ ರೀತಿ ಭೂ ಸ್ವಾಧೀನ ಮುಂದುವರೆದಿದ್ದೆ ಆದ್ರೆ 2030ಕ್ಕೆ ಈ ದೇಶದ ಆಹಾರ ಭದ್ರತೆಗೋಸ್ಕರ ಇಟ್ಟಿರ್ತಕ್ಕಂಥ, ಕೃಷಿಗೆ ಬಳಸ್ತಕ್ಕಂಥ 10 ಭಾಗ ಭೂಮಿ ಸ್ವಾಧೀನ ಆಗ್ತದೆ, ಆಹಾರ ಭದ್ರತೆಗೆ ಧಕ್ಕೆ ತರ್ತದೆ ಅಂತಕ್ಕಂಥ ವಿಚಾರವನ್ನ ಈಗಾಗಲೇ ವಿಶ್ವಸಂಸ್ಥೆ ಹೆಚ್ಚಿಗೆ ಕೊಟ್ಟಿದೆ. ಅದೇ ರೀತಿ ಏನು ಜಾಗತಿಕ ಹಸಿವಿನ ವರದಿ ಇರುತ್ತದೆ, ಸುಮಾರು ಈ ಪ್ರಪಂಚದಲ್ಲಿ 121 ರಾಷ್ಟ್ರಗಳು ಇವತ್ತು ಹಸಿವಿನಿಂದ ನರಳಾಡ್ತಾ ಇದೆ. ಅದರಲ್ಲಿ ಭಾರತ ದೇಶವೂ 107ನೇ ರಾಷ್ಟ್ರ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಗ್ರೇಟ್ ಬೆಂಗಳೂರು ಯೋಜನೆ ಇಲ್ಲದೆ ಇದ್ರೂ ನಡೀತದೆ, ಒಂದು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಮಾಡಿದ್ರು ನಡೀತದೆ. ದಯಮಾಡಿ ಭೂಮಿ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಭೂಮಿಯನ್ನು ನಂಬಿ ತಲತಲಾಂತರಗಳಿಂದ ಭೂಮಿಯನ್ನು ರಕ್ಷಣೆ ಮಾಡ್ತಾ ಈ ದೇಶಕ್ಕೆ ಆಹಾರ ಮಾಡಿಕೊಡ್ತಕ್ಕಂಥ ಅನ್ನದಾತರನ್ನ ಕಾಪಾಡಬೇಕು. ಈ ಭೂಮಿಯ ಮಾಲೀಕತ್ವ ರೈತರು. ಈ ಭೂಮಿಯ ಮಾಲೀಕರ ಒಪ್ಪಿಗೆ ಇದ್ರೆ
ನೀವು ಯಾವನೋ ಒಬ್ಬ ಅವರ ಪಕ್ಷದ ಕಾರ್ಯಕರ್ತನೋ ಅಥವಾ ಒಬ್ಬ ಬಡವನ್ನ ಹಿಡ್ಕೊಂಡು ನಾವು ಅವ್ರಿಗೆ ಚೆಕ್ ಕೊಟ್ಟಿದೀವಿ ಇವ್ರಿಗೆ ಚೆಕ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ರೈತರನ್ನ ಹೊಡಿತಕ್ಕಂತ ಈ ಒಂದು ದಬ್ಬಾಳಿಕೆ ನೀತಿಯನ್ನ ನಿಲ್ಲಿಸ್ಬೇಕು. ಈ ಹೋರಾಟ ಇನ್ನು ಗಟ್ಟಿಯಾಗಬೇಕು. ಈ ಹೋರಾಟ ಖಂಡಿತ ಗೆಲ್ತದೆ. ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಏನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಾರಂಭ ಮಾಡಿ 46 ವರ್ಷ ಕಳೆದಿದ್ದೀವಿ. ಇದು ಯಾರ ಸ್ವಾರ್ಥಕ್ಕೋಸ್ಕರ ಸಂಘಟನೆಯಾಗಿ ಇಟ್ಕೊಂಡಿಲ್ಲ. ಏನು 80 ವಯಸ್ಸಿನಲ್ಲಿ ಕೊಂಡಿರುವ ಸರ್ಕಾರ 136 ಜನ ರೈತರನ್ನು ಬಲಿ ತಗೊಂಡು ಈ ನಾಡಿನ ಈ ದೇಶದ ರೈತರ ಪರವಾಗಿ ಒಂದು ಸ್ವಾಭಿಮಾನವನ್ನು ತಂದುಕೊಟ್ಟಂತ ಧೀಮಂತ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಹೇಳಿಕೆ ಮೇಲಿರ್ತಕ್ಕಂಥ ಹೋರಾಟಗಾರರು ಸ್ವಾಮಿಯವರು, ರುದ್ರಪ್ಪನವರು, ಪಟ್ಟಣ್ಣನವರು, ಸುಂದರೇಶರು ಈ ನಾಡಿನಲ್ಲಿ ರೈತರು ಈ ದೇಶದ ಯಜಮಾನರು, ನಾವು ಈ ಸರ್ಕಾರಿ ನೌಕರರು, ಸೇವಕರು ಅಂತ ಹೇಳಿ ನಮಗೆ ಒಂದು ಸ್ವಾಭಿಮಾನವನ್ನು ತಂದುಕೊಟ್ಟಂತ ಧೀಮಂತ ಸಂಘಟನೆಯಲ್ಲಿ ಇವತ್ತು ನಾವು ಸರ್ಕಾರ ವಿರುದ್ಧ, ಅನ್ಯಾಯ ವಿರುದ್ಧ ಸತತವಾಗಿ ಅನ್ಯಾಯ ಕಂಡಲ್ಲಿ ಪ್ರತಿಭಟನೆ ಮಾಡಿಕೊಂಡು 46 ವರ್ಷಗಳ ಕಾಲ ನಾವು ಬಂದಿದ್ದೀವಿ. ಇವತ್ತು ಗುಂಡ್ರಾವ್ ಸರ್ಕಾರ ಯಾವ ರೀತಿ ಪತನ ಆಯ್ತು, ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದೆ ರೈತ ವಿರೋಧಿ ಕಾನೂನುಗಳನ್ನ ಜಾರಿ ತಂದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರ ಸರ್ಕಾರ ಕೂಡ ಪತನ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಬೆಳೆಯಲ್ಲದಲ್ಲಿ ಕುಂತು 26 ಎಳ್ಳುಗಳ ರೈತರ ಭವಿಷ್ಯವನ್ನ ಆಟ ಮಾಡ್ತಕ್ಕಂಥ ರೈತ ವಿರೋಧಿ ಸರ್ಕಾರ, ರೈತ ವಿರೋಧಿ ನೀತಿಗಳನ್ನ ಕೈ ಬಿಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ಎಲ್ಲ ಮೂಲೆಯಿಂದ ಕೂಡ ನಾವು ವಾಲಂಟ್ರಿ ಆಗಿ ಒಂದು ಸ್ವಾಭಿಮಾನ ಚಳವಳಿಯಾಗಿ ಬಂದಿದ್ದೇವೆ. ಸರ್ಕಾರಕ್ಕೆ ಈ ಮೂಲಕ ಹೆಚ್ಚಳ ಕೊಡ್ತಾ ಇದ್ದೇವೆ. ಯಾವುದೇ ಸರ್ಕಾರ ಒಂದು ಸ್ವಾಧೀನ ಪಡಿಸಬೇಕಾದ್ರೆ ಅವಶ್ಯಕತೆ ಇದೆ. ನಮ್ಮ ಲ್ಯಾಂಡ್ ಅನ್ನ ABCD ಗ್ರೇಡ್ ಅಂತ ಸರ್ಕಾರ ಮಾಡಿದೆ. ಎಲ್ಲಿ ಕೈಗಾರಿಕೆಗಳು ಮಾಡಬೇಕು ಬಿ ಗ್ರೇಡ್ ಸರ್ಕಾರ, ಬಿ ಇರ್ತಕ್ಕಂಥ ಕೈಗಾರಿಕೆ ಭೂಮಿಯಲ್ಲಿ ಸ್ವಾಧೀನವನ್ನು ಪಡಿಸಲಾಗ್ತಾ ಇದೆ. ಇವತ್ತು ಈ ಫಲವತ್ತಾದಂತ ಭೂಮಿಯನ್ನ ಕಿತ್ಕೊಂಡು ನಮ್ಮೆಲ್ಲರೂ ಕೂಡ ಬೀರಿಪಲ್ ಮಾಡಿ ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ 46 ವರ್ಷಗಳಿಂದ ನಿಮ್ಮ ಪರವಾಗಿ ಗೆದ್ದಿದ್ದೀವಿ. ಇನ್ನು ಮುಂದೆ ನಿಮ್ಮ ಪರವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತುಗಳ ಅವಕಾಶ ಮಾಡಿಕೊಟ್ಟಂತ ನಾನು ಮಾತನಾಡಲಿಕ್ಕೆ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಹೋರಾಟಗಾರರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಾನೀಗ ಬಿಡದಿಗೆ ಬಂದ್ಮೇಲೆ ಒಂದು ಟ್ಯಾಕ್ಟ್ರು ಹತ್ತಿ ಕೂತ್ಕೊಂಡೆ. ಅಲ್ಲಿಗೆ ಒಬ್ಬ ಬತ್ತ ದಾರಿಲಿ ದೃಶ್ಯ ಮಾಧ್ಯಮದವರು ನಮ್ಮ ಟ್ಯಾಕ್ಟರ್ಗೆ ಹತ್ತಿದ್ರು. ಅಲ್ಲಿ ಕೇಳಿದ್ರು, ನಾನು ಹೇಳಿದೆ ಆ ಬೈಲುವಂಗಲ್ ಭೂಮಿಲಿ ಅಡಿಕೆ, ತೆಂಗು, ರೇಷ್ಮೆ, ಹಸು ಸಾಕಿ ಹಾಲು ಪ್ರತಿಯೊಂದು ಆಗ್ತಾ ಇದೆ. ಅದೇಂಗೆ ಅದನ್ನ ಅವರು ಟೌನ್ಶಿಪ್ ಮಾಡ್ತಾರೆ ಅಂತ ಕೇಳಿದ್ರೆ ಇರುವಂತೆ ಅದು ಬರಡು ಭೂಮಿ ಅಂತ ಆ ಪತ್ರ ಮಾಧ್ಯಮದ ಸ್ನೇಹಿತರು ಹೇಳಿದ್ರು. ಯಾಕೆ ನಾನು ಹೇಳ್ತೀನಿ ಅಂದ್ರೆ ಔಟ್ವರ್ಡ್ಲಿ ಅದು ಕಾಣೋದು ಬರೀ ಕಣ್ಣಲ್ಲಿ ನೋಡಿದ್ರೆ ಸಾಕು, ಇದು ಬರಡ ಇಲ್ಲ ಇದು ಫಲವತ್ತತೆ ಭೂಮಿನ ಅಂತ. ಯಾಕೆಂದ್ರೆ ನಾವು ಸರ್ಕಾರನ ಜ್ಞಾನ ಇರೋದು ಅಂತ ಅವ್ರನ್ನ ಕೂರಿಸಿರೋದಲ್ಲಿ, ಆದ್ರೆ ಅವರೆಲ್ಲ ಅಜ್ಞಾನದಿಂದ ನಡ್ಕೊಳ್ತಾ ಇದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ಅದ್ರಲ್ಲೇನು ಒಂದ್ ಪಕ್ಷ ಈ ಪಕ್ಷ ಮಾಡ್ಬಿಟ್ಟದೆ ಅಂತಲ್ಲ, ಹಿಂದೆ ಇದ್ದದ್ದು ಬೇಸ್ಮೆಂಟ್ ಕಟ್ಟವ್ರೆ, ಇವರು ಗಾಳಿ ಕಟ್ಟಿ ಕೊಂಡವ್ರೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ ಇಲ್ಲಿ. ಇದನ್ನ ನಾವು ನೋಡ್ಬೇಕು. ಯಾಕೆಂದ್ರೆ ನಾವೆಲ್ಲ ಅನುಭವಿಸಿದ್ವಿ. ಹಳ್ಳಿಗಳು ಯಾಕೆ ಮುಖ್ಯ ಅನ್ನೋದಕ್ಕೆ 5 ವರ್ಷ ಹಿಂದೆ ಕರೋನಾ ಬಂದಾಗ ಸಿಟಿಲಿ ಅವರು ಬದುಕಿಕ್ಕಾಗ್ದೇನೆ ಅವ್ರವ್ರ ಊರಿಗೆ ವಾಪಸ್ ಬಂದ್ರು. ವಾಪಸ್ ಬಂದು ಎಷ್ಟೋ ಜನ ಅವ್ರ ಹೊಲಗಳನ್ನ ಒತ್ತಿ ತೋಟ ಮಾಡಿ ತೆಂಗು, ಅಡಿಕೆ, ನಾವು ಎಲ್ಲರೂ ಹಾಕ್ಬಿಟ್ಟು ಬಂದ್ರು. ಅದನ್ನ ನೋಡ್ಕೊಂಡ್ರೆ ಹಳ್ಳಿಗಳು ಇರ್ಬೇಕಾ ಇಲ್ಲ ನಗರ ಇರ್ಬೇಕಾ ಅನ್ನೋದನ್ನ ಯೋಚನೆ ಮಾಡಿ ಸರ್ಕಾರ. ಈಗ ಈ ಭಾಗದ 26 ಹಳ್ಳಿಯ ರೈತರೆಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ತಾಯಂದಿರು, ನಮ್ಮ ಎಲ್ಲರೂ ಇದ್ದಾರೆ.
ಅವ್ರಿಗೇನಾದ್ರೂ ಅಲ್ಲಿ ತೊಂದ್ರೆ ಆದ್ರೆ ಬರೋದು ಇಲ್ಲಿಗೆ, ಇಲ್ಲಿ ಟೌನ್ಶಿಪ್ ಆದ್ರೆ ಯಾವ ಮನೆ ಅಂತ ಬಂದಾರೋ, ಬೈಲೊಂಗಲದಲ್ಲಿ ನಮ್ಮ ಮನೆ ಅದೇ ಅಂತ ಬಂದಾರ, ನಮ್ ಜಮೀನ್ ಅದೇ ಅಂತ ಬಂದಾರ, ಎಲ್ಲ ಸರ್ವನಾಶ ಆಗಿರ್ತದೆ. ಅದಕ್ಕೋಸ್ಕರನಾದ್ರೂ ನಮ್ಮ ಹಳ್ಳಿಗಳು ಉಳ್ಕೋಬೇಕು. ಮೊದಲು ಹೇಳ್ತಿದ್ರು ನಾವು ಹೋದ್ರೆ ಸಣ್ಣದ್ರಲ್ವೇ, ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳು ಉದ್ಧಾರ ಆದ್ರೆ ದೇಶ ಉದ್ಧಾರ ಆಯ್ತದೆ ಅಂತ. ಈಗ ಹಳ್ಳಿಗಳು ಏನ್ ಮಾಡ್ತಾವ್ರೆ? ನಾಶ ಮಾಡ್ತಾವ್ರೆ. ಹಳ್ಳಿಗಳನ್ನ ನಾಶ ಮಾಡಿದ್ರೆ ಮಹಾತ್ಮ ಗಾಂಧಿ ಹೇಳ್ದಂಗೆ ದೇಶನೇ ನಾಶ ಆಗುತ್ತೆ. ಅದನ್ನ ಯೋಚನೆ ಮಾಡಬೇಕು. ಇನ್ನೊಂದು ವಿಚಾರ, ಮೈಸೂರಿನಲ್ಲಿ ಗುರುಮಾತ್ನಹಳ್ಳಿ ಅಂತ ಒಂದು ಊರಿದೆ. ಅದು ಹಿಂಗೆ ಈ ಋಷಭಾವತಿ ನದಿ ಬರ್ತದಲ್ಲ, ಹಂಗೆ 15 ಎಕರೆನು ಹಳ್ಳದಲ್ಲಿ ಇರೋದು. ಅಲ್ಲಿ ವಿಮಾನ ಆಸ್ಪತ್ರೆನ ಕಟ್ಟಿಕ್ ಹೋಗವ್ರು. ನಾನು ಹೇಳೋದು ಇನ್ಫೋಸಿಸ್ಗೆ ಸರ್, ಪತ್ರಿಕಾ ಮಾಧ್ಯಮ ಸ್ನೇಹಿತರು, ದೃಶ್ಯ ಮಾಧ್ಯಮದವ್ರಿಗೆ, ಇನ್ಫೋಸಿಸ್ಗೆ ಅವತ್ತಿನ ಕಾಲದಲ್ಲಿ 350 ಎಕರೆ ಕೊಟ್ಟಿದ್ದಾರೆ. ಆ 350 ಎಕರೆಯಲ್ಲಿ ಅವ್ರು ಕಾಂಪೌಂಡ್ ಹಾಕೊಂಡು ಬಿಟ್ಕೊಂಡವ್ರೆಲ್ಲನೂ 50 ಎಕರೆಯಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗ್ ಎಲ್ಲ ತಾವು ಚಟುವಟಿಕೆ ನಡೀತಿರೋ ನಾನ್ ಕಂಡಿಗೆ ಒಂದು 30 ಎಕರೆ ಮಾತ್ರ ಅವರ ಕಂಪನಿ ಅದು ಇದು ಇದೆ. ಇನ್ನು ಖಾಲಿ ಎಷ್ಟು ಉಳ್ಕೊಂಡೈತೆ? 300 ಎಕರೆ ಖಾಲಿ ಉಳ್ಕೊಂಡೈತೆ. ಯಾಕೆ ಕೊಟ್ರು? ಅವರೇ ಕೊಡ್ಲಿ. ಆ ಗುಡ್ಮಾನ್ನಲ್ಲಿ ಆಸ್ಪತ್ರೆ ಕಟ್ಟಿಕ್ಕೆ ಅವರೇ ಒಂದ 25 ಎಕರೆನ ಕೊಟ್ಟು ಅವ್ರ ಹೆಸರನ್ನೇ ಹಾಕಿಸ್ತೀವಿ. ನಾರಾಯಣ ಮೂರ್ತಿ, ಸುಧಾಮೂರ್ತಿ ಇವರು ಆಸ್ಪತ್ರೆ ಕಟ್ಟೋದಕ್ಕೆ ದಾನ ಮಾಡಿದ್ದಾರೆ ಅಂತ. ಇದೆಲ್ಲ ನಾವು ಯೋಚನೆ ಮಾಡಬೇಕು. ಸರ್ಕಾರ ಅಂದ್ರೆ ಏನ್ ನಾವು ಮಾಡುತ್ತೇ ಇಲ್ಲ. ಎಷ್ಟೇ ಇದ್ರು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ ಅಂತ. ಅನ್ನ ಇದ್ರೆ ಶಿವಕುಮಾರ ಉಸಿರಾಡೋದು, ಅನ್ನ ಇದ್ರೆ ಇನ್ನೊಬ್ರು ಉಸಿರಾಡೋದು, ಅನ್ನ ಇಲ್ಲ ಅಂದ್ರೆ ಉಸಿರು ಬೇಕೋಯ್ತಾ ಇರ್ತದೆ. ಆ ದೃಷ್ಟಿಯಿಂದ ಏನು ಈ ಹೋರಾಟ ಇದೆ, ಇದಕ್ಕೆ ನಾವು ಮಂಡ್ಯ ಜಿಲ್ಲೆಯ ರೈತರು ಸಂಪೂರ್ಣ ಸಹಕಾರನ ನಿಮಗೆ ಕೊಡ್ತೀವಿ. ನೀವೆಲ್ಲ ಧೈರ್ಯವಾಗಿರಿ, ಎದುರಿಸರೆ. ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಎದುರಿಸಿ ಕಂಬಳಿ ಕಿತ್ಕೊತಾರೆ ಅಂತ. ಆ ಎದುರಿಸಿ ಕಂಬಳಿ ಕಿತ್ಕೊಳ್ಳಿ, ನೀವು ಎದುರ್ಕೋಬೇಡಿ, ಕಂಬಳಿ ಬಿಗಿಯಾಗಿ ಇಟ್ಕೊಳ್ಳಿ. ಈ ಹೋರಾಟ ಎಂತ ರಾಜಕೀಯದವ್ರನ್ನ ನಾವೇ 45 ವರ್ಷದಲ್ಲಿ ಎಂತೆಂತ ನೋಡ್ಕೊಂಡು ಬಂದಿದ್ದೀವಿ. ಗುಂಡಾಗ್ತಾರೆ, ನಮ್ಮ ಹತ್ರ ಉಳಿಲಿಲ್ಲ. ಗುಂಡಾಗ್ತಾರೆ ಕೊಚ್ಚೋದು. ದಯಮಾಡಿ ಇಂಥ ಅರಸಾಹಸಕ್ಕೆ ಕೈ ಹಾಕ್ಬೇಡಿ. ಯಾಕಂದ್ರೆ ನಾನು ಇನ್ನೊಂದು ಕೊನೆಯ ಮಾತು ಹೇಳ್ತೀನಿ. ಪತ್ರಕರ್ತರು ಇದ್ದಾರೆ. ಈಗ ಎಷ್ಟು ಸೈಟು ಖಾಲಿ ಇವೆ, ಇಡೀ ಕರ್ನಾಟಕದಲ್ಲಿ ಎಷ್ಟು ಸೈಟು ಖಾಲಿ ಇವೆ ನಮಗೆ ಶ್ವೇತ ಪತ್ರ ಹೊರಡಿಸಿ. ಅದರಲ್ಲಿ ನಿವೇಶನ ರೈತರದ್ದು ಯಾವುದು ಖಾಲಿ ಇಲ್ಲ. 10 ಮನೆ ಕಟ್ಕೊಂಡಿರೋದೇ ಖಾಲಿ ಇರೋದು. ಅದನ್ನು ನಾವು ಹೋರಾಟ ಮಾಡ್ಬೇಕಾಗ್ತದೆ ಮುಂದೊಂದು ದಿನ. ಆಮೇಲಿಂದ ಬೆಂಗಳೂರಿಂದ ಮೈಸೂರು ಬರಬೇಕಾದ್ರೆ ಒಳ್ಳೊಳ್ಳೆ ಜಮೀನ ತಕ್ಕಲ್ ಬಿಟ್ಟಿದ್ದಾರೆ. ನಾನು ನಮ್ಮ ಅಧ್ಯಕ್ಷರನ್ನ ನಾಳೆ ಹೇಳಿದೆ, ಆ ತಕ್ಕಲ್ ಬಿಟ್ಟಿರೋ ಜಮೀನ ನಾವು ಉಳಿಯುವಂತ ಕಾರ್ಯಕ್ರಮನ ನಾವು ಯಾವಾಗ ಮಾಡ್ತೀವೋ ಅವಾಗ ನಮ್ಗೆ ಗೊತ್ತಾಯ್ತದೆ. ಅವಾಗ ಗೊತ್ತಾಯ್ತದೆ. ಉಳಿಕ್ ಹೋದಾಗ ಬರ್ತಾರೆ, ಸ್ವಾಮಿ ಇದು ನನ್ ಜಮೀನು ಅಂತ. ಆಗ ನಮ್ಗೆ ಖಾತ್ರಿನೂ ಸಿಗ್ತದೆ ಯಾರ್ದು ಇದು ಜಮೀನು ಅಂತ. ಯಾರು ಬೇನಾಮಿ ಆಗೋ ಇನ್ನೊಂದಾಗೋ ಮಾಡವೆ ಅನ್ನೋದು ಸಿಗುತ್ತೆ. ಅವ್ರು ಬಂದಾಗ ಹೇಳೋದು, ನೋಡಪ್ಪ ಇದು ಉಳಿಕೆ ಆಹಾರ ಬೆಳಿಕೆ ಇರುವಂತ ಜಮೀನು, ಇದನ್ನ ನೀವು ಈ ರೀತಿ ಪಾಲ್ ಬಿಡೋಂಗಿಲ್ಲ. ಆದ್ರಿಂದ ನೀವುಗಳು ನಮಗ್ ಬೇಡ, ಅಥವಾ ನಾವು ಉಳ್ತೀವಿ, ನಿಮ್ಗೆ 5 ಮೂಟೆ ಭತ್ತ ಕೊಡ್ತೀವಿ ಅನ್ನೋ ಒಂದು ಹೋರಾಟನ ನಾವು ಮಾಡಿದಾಗ ನಾವು ಈ ಕರ್ನಾಟಕದಲ್ಲಿ ಸಕ್ಸಸ್ ಆಯ್ತೀವಿ. ಇದನ್ನ ಮಾಡ್ಲಿಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ. ಇಂಥದ್ದು ಮಾಡ್ಬೇಕು. ಯಾಕಂದ್ರೆ ನೋಡಿ, ಟಿಪ್ಪುವಿಗೆ 200 ವರ್ಷದಿಂದನೇ ಟಿಪ್ಪು ಕಾನೂನು ಮಾಡಿದಂತೆ ಯಾರು ಬೆಳೆಯಂತ ಈ ಜಮೀನ ತಗೊಂಡ್ರೆ ಅವ್ರ ಅದೇ ಬೆಳೆ ಬೆಳಿಬೇಕಾಯ್ತು. ಇವತ್ತು ಕೇರಳದಲ್ಲೂ ಆ ಕಾನೂನು ಇದೆ, ಬುದ್ಧ ನಮ್ಮೆಲ್ಲ ಆ ಕಾನೂನು ಇಲ್ಲ. ಎಲ್ಲ ತಗೊಂಡು ನೀರು ಹೊರೆಯುವಂತ ಜಾಗ ತಗೊಂಡು ಇಷ್ಟು ಶುದ್ಧ ಹುಲ್ ಬೆಳೆಸ್ಬಿಟ್ಟು ಕುಂತವ್ರೆ, ಯಾರಿಗೂ ಅಂತೂ ಗೊತ್ತಿಲ್ಲ. ಆದ್ರಿಂದ ಇಂಥ ಚಳುವಳಿಗಳನ್ನು ನಾವು ಮಾಡಿದ್ರೆ ಕರ್ನಾಟಕದಲ್ಲಿ ಏನಾದ್ರು ಒಂದು ಒಳ್ಳೇದಾಗುತ್ತೆ. ಆದ್ರಿಂದ ಯಾವ ಸರ್ಕಾರನೂ ನಂಬಂಗಿಲ್ಲ, ಯಾವ ಸರ್ಕಾರಕ್ಕೂ ನಾವು ಎದುರಂಗಿಲ್ಲ. ನಿಮ್ ಜೊತೆ ನಾವು ಇಡೀ ಕರ್ನಾಟಕದ ಎಲ್ಲ ಹೋರಾಟಗಾರರು ಇರ್ತೀವಿ. ನಾವು ಧೈರ್ಯವಾಗಿರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. ಪ್ರಪಂಚ ಪರ್ಯಟನೆ